ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗೊಂದು ಸೂಪರ್ ಆಗಿರೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸೇ ಒಣಚಲ್ ಫಾಲ್ಸ್. ಸೊ ಇವತ್ತು ನಾನು ಚಿಮ್ಕಾಂಡಿ ಒಂದು ಸೂಪರ್ ಆಗಿರೋ ಪ್ಲೇಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದೀವಿ. ಗಾಳಿಬೀಡು ಹತ್ರ ಇರೋದು, ಓಕೆನಾ? ಆಲ್ರೆಡಿ ನಾವು ಬೇಗ ಬೆಳಿಗ್ಗೆ ಹೊರಡಬೇಕಿತ್ತು, ಬಟ್ ಹೆವಿ ಮಳೆ ಇದೆ. ಬಟ್ ಅದೇ ಮಳೆಯಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ವಿಡಿಯೋಸ್ ಎಲ್ಲ ನೀವು ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ವ್ಯೂಸ್ ಏನು ಬಂದಿಲ್ಲ, ಪರವಾಗಿಲ್ಲ. ನಾನು ವ್ಯೂಸ್ ಬಂದರೂ ಬಂದಿಲ್ಲದಿದ್ರು ವೀಡಿಯೋಸ್ನ ಮಾಡೋದು ಸ್ಟಾಪ್ ಮಾಡೋದಿಲ್ಲ. ಲಾಸ್ಟ್ ಒಂದು 8-9 ಮಂತ್ಸ್ 10 ಮಂತ್ಸ್ ಅಂತ ಇಟ್ಕೊಳ್ಳಿ. ಆ 10 ಮಂತ್ಸಲ್ಲಿ ನಾನು ಸ್ವಲ್ಪ ವೀಡಿಯೋಸ್ ಹಾಕೋಕ್ಕೆ ಆಗಲಿಲ್ಲ. ಅದು ನಾನು ಮಾಡಿದ ತಪ್ಪು. ಇಷ್ಟೊತ್ತಿಗೆ ಹಾಕಿದ್ದಿದ್ರೆ ನಂದು ಮಾನಿಟೈಸೇಷನಲ್ಲಿ ಆಗಿಬಿಡ್ತಿತ್ತು. ಯಾಕೆಂದರೆ ಆಲ್ರೆಡಿ 2000 ವಾಚ್ ಅವರ್ಸ್ ಎಲ್ಲ ಆಗಿತ್ತು ನಂದು. ಆ 7-8 ತಿಂಗಳು ಸ್ಟಾಪ್ ಮಾಡಿದ್ದು 700 ವಾಚ್ ಅವರ್ಸಿಗೆ ಬಂದು ಎಳ್ದಿದೆ. ಚಿಮ್ಕಾಂಡಿ ಕೆಳಗೆ LIC ಆಪೋಸಿಟಲ್ಲಿ ಇದ್ದೀನಿ ಅಂತ ಹೇಳ್ದ. ಈಗ ನಾನು ರಾಜ ಸಿಟ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗು ಹೋಗು ಹೋಗು. ಏನು ಮತ್ತೆ ಇವಾಗ ಏನು ಪ್ಲ್ಯಾನ್ ಏನು ಇವಾಗ? ಹೇಳು, ಎಲ್ಲಿಗೆ ಹೋಗ್ತಿರೋದು ಇವಾಗ? ಗಾಳಿಬೀಡು ಹತ್ರ ಒಂದು ಫಾಲ್ಸ್ ಇದೆ. ಆ ಫಾಲ್ಸ್ ಹೆಸರೇನು? ಜಿಂಕೆ ಮರಿನಾ? ಗಾಳಿಬೀಡುಗಿಂತ ಮುಂಚೆನೇ ನಮಗೆ ಆಟೋ ರೋಡ್ ಸಿಗೋದಾದ್ರೆ ಅದಂಗೆ ಗೊತ್ತು ನಿಂಗೆ? ಅವತ್ತು ನಾವು ಇಲ್ಲಿಗೆ ಹೋಗೋದಲ್ವನು? ಅಲ್ಲೊಂದು ಇದ್ರ ಥರ ಇದೆ ಅಲ್ವಾ, ಡ್ಯಾಮ್ ಥರ. ಹಾಂ. ಓ ಮೈ ಡಾಗ್, come on, let's go man. Wow, beautiful guys. ಫುಲ್ ಮಿಸ್ಟ್ ಕವರ್ ಆಗಿಬಿಟ್ಟಿದೆ. ಕ್ರೇಜಿಯಾಗಿ ಫೀಲ್ ಆಗ್ತಿದೆ ಗೈಸ್. ವಾವ್. ಸೊ ಗೈಸ್, ನಾವು ಇದೇ ಪ್ಲೇಸಲ್ಲಿ ಅಲ್ಲಿ ಆವಾಗಲೇ ಕನ್ಫ್ಯೂಸ್ಡ್ ಆಗಿ ಮುಂದೆ ಹೋಗಿದ್ದು. ಬಟ್ ಇದೇ ಪ್ಲೇಸಲ್ಲಿ ಈಗ ಮುಂದೆ ಹೋಗಬೇಕು. ಹೀಗೆ ಕತೆಗಳು. ಬೈಕಲ್ಲಿ ನಿಲ್ಲಿಸಿದ್ದೀವಿ, ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಂದು ಟೈರ್ ಅಂತ ಫುಲ್ ಫ್ಲಾಟ್ ಆಗಿದೆ. ಸುಮ್ಮನೆ ಆಫ್ ರೋಡ್ ಮಾಡೋಕ್ಕೆ ಇಂಟ್ರೆಸ್ಟು ಇಲ್ಲ. ಬರ್ತಾ ಇದ್ದೀವಿ ಬ್ರೋ. ಅವ್ರು ಹೇಳ್ತಿದ್ದಾರೆ ಇಲ್ಲ ಎಲ್ಲಿ ಹೋಗ್ತೀರಾ ಅವಾಗಲೇ. ಗಾಡಿಗೆ ನಿಂತಿದ್ದಾರೆ. ಆದ್ರೆ ಆ ಪ್ಲೇಸ್ ನೆಕ್ಸ್ಟ್ ಲೆವೆಲ್. ಮತ್ತೆ ಗ್ಲೌಸ್ ಅಲ್ಲಿ ಇಟ್ಟಿದ್ದೀನಿ, ಯಾರು ಎತ್ಕೊಂಡು ಹೋಗಲ್ಲ. ಇಲ್ಲ ಬೇಡ, ಇಟ್ಕೊಂಡಿದ್ದು ಬ್ಯಾಗ್ ಇದೆ. ಹೌದು, ಬ್ಯಾಗ್ ಒಳಗೆ ಹಾಕಬಹುದಲ್ಲ. ಸೊ ನಾವು ಫಾಲ್ಸ್ ಹಿಡ್ಕೊಂಡು ಈ ಕಡೆ ಬಂದಾಗ ರೂಟ್ ತಪ್ಪಿಬಿಟ್ಟು ನಾವು ಇವಾಗ. ಸೊ ಇವನ ಮಾತು ಕೇಳ್ಕೊಂಡು ನಾವು ಇಲ್ಲ ಮತ್ತೆ ಇಲ್ಲೇ ಫಾಲ್ಸ್ ಸೌಂಡ್ ಕೇಳ್ತಂತು, ಹಂಗೆ ಹಿಂಗೆ ಅಂತ ಹೇಳ್ದವನು. ಅದಕ್ಕೆ ನೋಡಲಿ ಅವ್ನು ನಡ್ಕೊಂಡು ಹೋಗ್ತಿರೋದು ಸ್ಟೈಲ್ ನೋಡಿ, ಅಲ್ಲಿ ಗುಂಡಿ ಎಲ್ಲ ಹಡ್ಸ್ಕೊಂಡು. ಸೊ ಇಲ್ಲ ಮತ್ತೆ ಇಲ್ಲೇ ನಂಗೆ ಸೌಂಡ್ ಕೇಳಿಸ್ತಿದೆ ಅಂತ ಹೇಳ್ದ. ಸೊ ನಿಮಗೆ ಈ ಸೌಂಡಿಗೆ ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ ಅಂತ ಗೊತ್ತಿಲ್ಲ. ಬಟ್ ಬಂದೆ ಈ ಕಡೆ. ಬಂದಮೇಲೆ ನಮಗೀಗ ಅಲ್ಲೊಬ್ಬರು ಅಣ್ಣ ಹೇಳಿದ್ರು, ಇದಲ್ಲ ರೂಟ್, ನೀವು ಬಂದ ರೂಟಲ್ಲೇ ಸ್ಟ್ರೈಟ್ ಹೋಗಿ ಆ ಕಡೆ, ಅಲ್ಲಿಂದ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ದಟ್ಟ ಅಡವಿಯ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನು ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಹಲೋ ಮಾಮು, ಅಲ್ಲಿ ಈಗ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ. ನಾವು ಮಿಸ್ ಆಗಿ ಕೆಳಗಿದ್ದ ರೂಟಲ್ಲಿ ಹೋಗಿದ್ದು, ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ ಇಲ್ಲಿಂದ. ಏನಾಯ್ತು? ಓ ಮಾಮು, ಹೆವಿ ಮಳೆ. ಹೆಲ್ಮೆಟ್ ಹಾಕೋತೀನಿ ನಾನು. ಹೆಲ್ಮೆಟ್ ತಗೊಳ್ತಿದ್ದೆ. ಹೋಗಿ ತಗೊಬರೋದಾ? ಆಗಲ್ಲ. ಇನ್ನು ದೂರ ಇಲ್ವೇನೋ ಅದು? ದೂರ ಇಲ್ಲ, ನಾವೇ ಕೆಳಗಡೆ ಬಂದಿರೋದು. ಅವನ್ನ ನಂಬ್ಕೊಂಡು ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು, ಹೆವಿ ಮಳೆ ಬರ್ತಿದೆ. ಸೊ ಗೈಸ್, ಹೆಲ್ಮೆಟ್ ತರ್ತೀನಿ ಅಂತ ಹೋದವನು ಇನ್ನೂ ಕಾಣ್ತಾ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾನೆ. ನಾನೀಗ ಅವನು ಹುಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ ಗೈಸ್. ತಾನೆ ಎಲ್ಲ ಹೋಗಿದ್ದು ನೀನು? ಮಳೆ ನಿಂತು ಹೋಯ್ತು, ಸುಮ್ಮನೆ ಹೋಗಿದ್ದು ನೀನು. ಬರ್ತಿದೆ. ಸೊ ಇನ್ನು ಮುಂದೆ ನಾನು ಹೆಲ್ಮೆಟ್ ಹಾಕ್ಲಿಲ್ಲ ಅಂದರೆ ಸೈಕ್ ಆಗುತ್ತೆ. ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಚಿಮ್ಕಾಂಡಿದು ಹೆಲ್ಮೆಟ್ ನೋಡ್ತೀರಾ?
ಇದನ್ ಫಾಲ್ಸ್ ಅಲ್ಲ ಮತ್ತೆ ತುಂಬಾ ಜನಕ್ಕೆ ಈ ಫಾಲ್ಸ್ ಇರೋದೇ ಗೊತ್ತಿಲ್ಲ. ಹೌದು, ಇದು ಪ್ರೈವೇಟ್ ಪ್ಲೇಸ್ ಅಲ್ಲಿ ಇರೋ ಫಾಲ್ಸ್. ಸೊ ಒಳಗೆ ಅಲ್ಲಿ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಬನ್ನಿ ಗೈಸ್ ಹೋಗೋಣ. ವಾವ್, ಕ್ರೇಜ್ ಇದೆ. ಏಯ್ ಹೆವಿ ಮಚ್ಚ, ಮಹೇಂದ್ರ ಬಾಹುಬಲಿ. ಅಲ್ಲಿಗೆ ಹೆಂಗೆ ಹೋಗೋದು ಗೈಸ್? ಹೆವಿ ಫಾಲ್ಸಿಗೆ ಬಂದಿದ್ದೀವಿ ಬ್ರೋ. ಬ್ರದರ್ ಬ್ರೋ, ಅಲ್ಲಿಗೆ ಹೆಂಗೆ ಬರೋದು? ಹಿಂಗೆ ಬರ್ಬೇಕಾ? ಹೆವಿ. ಹೆವಿ ಹೆವಿ ಇದೆ. ಗೊತ್ತಾಯ್ತು. Echoes of silence driving me insane. Buzz of machines screaming the truth. Colors bleed out in slow motion loops, chasing